ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಂದಾವರೆ ಶೈಲು ಮಾತೆಲ್ಲ ಮಿನಿಕೋಗಿಲೆ ಟ್ಯೂನು. ಇವತ್ತು ಇಲ್ಲಿ ನಾವು ಬೋಟಿಂಗ್ ಮುಗಿಸ್ಕೊಂಡು, ನೀವು ಲಾಸ್ಟ್ ವಿಡಿಯೋಲಿ ನೋಡಿರ್ಬೋದು. ಸೊ ಯಾಕೆ ಬಂದಿದ್ವಿ ನಾವು, ಸೊ ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಒಂದು ಮಾಲಿಗೆ ಹೋಗ್ತಾ ಇದ್ದೀವಿ. ಸೊ ಮಾಲ್ಗೆ ಯಾಕೆ ಅಂತ ಅಂದರೆ, ಇವಾಗ ಟೈಮ್ ಎಷ್ಟು ಇಂಡಿಯಾ ಅಲ್ಲಿ? 12:30 ಇಂಡಿಯಾಲ್ 12:30ನಾ? ಓಕೆ, ಇಂಡಿಯಾಲಿ ಇವಾಗ 12:30 AM, ಮಧ್ಯರಾತ್ರಿ 12 o'clock. ಇಲ್ಲಿ ಬಂದು 11 ಗಂಟೆ. ಓಕೆನಾ? ಇವಾಗ ನಮಗೆ 2 o'clockಗೆ KGF ಅಂತ ಇದೀನಿ ಗುರು. ಟಾಕ್ಸಿಕ್ದು ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ತಾ ಇದೀವಿ. ವೆರಿ ಎಕ್ಸೈಟೆಡ್, ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಇವರ ಫೇವ್ರೆಟ್ ಹೀರೋ ಯಶ್ ಆ್ಯಂಡ್ ಅವರ ಇಂಟರ್ವ್ಯೂಸು, ಆ ಮೂವಿ ಬಗ್ಗೆ ರಿವ್ಯೂಸ್ ಆಗಿರ್ಬೋದು, ಅಥವಾ ಎಲ್ಲನೂ ಹುಚ್ಚು ಹತ್ತಿಸ್ಬಿಟ್ಟಿದೆ. ಸೊ ನೋಡಲೇಬೇಕು ಅಂತ. ಆ್ಯಂಡ್ ದುಬೈಯಲ್ಲಿ ನಾವು ಕನ್ನಡ ಮೂವಿನ ನೋಡಬೇಕು ಅನ್ನೋದು ಒಂದು ಡ್ರೀಮ್ ಅಂತಾನೆ ಅನ್ಕೊಳ್ಳಿ. ಆ್ಯಂಡ್ ಅದು ಇವಾಗ ಸಕ್ಸಸ್ಫುಲ್ ಆಗ್ತಾ ಇದೆ. ಸೊ ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ ಇಲ್ಲಿಗೇನೆ. ಸೊ ಇಲ್ಲಿಂದ 5 kilometers 10 minutes ಮ್ಯಾಕ್ಸಿಮಮ್. ಸೊ ನಾವು ಮಾಲಲ್ಲಿ ಇರ್ತೀವಿ. ಹೋಗಿ ಫಸ್ಟ್ ಟಿಕೆಟ್ ತೊಗೊಂಡ್ಬಿಡ್ಬೇಕು. ಇನ್ನೂ 2.5 hours ಇದೆ. ಬಟ್ ಅದಕ್ಕಿಂತ ಮುಂಚೆ ಹೋಗಿ ಟಿಕೆಟ್ಸ್ ತೊಗೊಂಡ್ಬಿಟ್ಟು ಆಮೇಲೆ ಮೂವಿಗೆ ಹೋಗೋಣ. ಓಕೆನಾ ಗೈಸ್? ಇವಾಗ ನಾವು ಟ್ಯಾಕ್ಸಿ ಇಳಿದು ಬಂದಿರೋದು ದುಬೈ ಫೆಸ್ಟಿವಲ್ ಸಿಟಿ ಮಾಲ್ಗೆ. ಸೊ ಬನ್ನಿ ಒಳಗೆ ಹೋಗೋಣ. ಒಳಗೆ ಹೋಗಿ ಟಿಕೆಟ್ ತಗೊಳ್ಳೋಣ. ಶೋ ಇರೋದು 2 ಗಂಟೆಗೆ. ಬಟ್ ನಾವು ಟಿಕೆಟ್ಸ್ ಎಲ್ಲ ತೊಗೊಂಡು ಇಟ್ಕೊಂಡಿರ್ಬೇಕಲ್ವಾ. ಸೊ ಹಾಗಾಗಿ ಆಮೇಲೆ ಟಿಕೆಟ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ರೆ ಅಂತ. ಇವಾಗ 2 ಗಂಟೆವರೆಗೂ ಏನು ಮಾಡೋದಿಲ್ಲಿ? ಎಂಟ್ರಿ ಆ ಕಡೆ ಓಯ್, ಅದು ಕೆಫೆ. ಯಾವ್ದು ಗೊತ್ತಿಲ್ವಲ್ಲ. ಅಲ್ಲೂ ಇದೆ ಎಂಟ್ರಿ, ಇಲ್ಲೂ ಇದೆ. ಎಲ್ಲಿ ಬೇಕಾದ್ರೂ ನುಗ್ಬೋದು ಅಷ್ಟೇ. ಬನ್ನಿ ಗೈಸ್, ಹೋಗೋಣ. ನಮ್ಮ ಕನ್ನಡ ಸಿನಿಮಾನ ದುಬೈಯಲ್ಲಿ ನೋಡೋಣ. ಬೇಗ ಬಂದ್ಬಿಡ್ತು ಗೈಸ್. ನಮ್ ಇಂಡಿಯಾ ಅಲ್ಲಿ PVR ಅಂತ ಏನಿರುತ್ತೆ ಅಲ್ವಾ. ಸೊ ಇಲ್ಲಿ ನೋಡಿ ಬಾಕ್ಸ್ ಅಂತ, ಇಲ್ಲಿ ಹೋಗಿ ಇವಾಗ ಟಿಕೆಟ್ ತಗೋಬೇಕು. ನೋಡಿ ಗೈಸ್, ಇಲ್ಲಿ ನಾವೇ ಬುಕ್ ಮಾಡ್ಕೋಬಹುದಂತೆ ಟಿಕೆಟ್ಸ್ ನ. ಈ ತರ ಮಷಿನ್ಸ್ ಇಟ್ಟಿದ್ದಾರೆ. ಸೊ ಬನ್ನಿ ನಮ್ಮ ಟಾಕ್ಸಿಕ್ ನ ಸೆಲೆಕ್ಟ್ ಮಾಡೋಣ. ಟಾಕ್ಸಿಕ್ ಕನ್ನಡ ಅಲ್ಲಿ ಸ್ಟ್ಯಾಂಡರ್ಡ್. ಅಲ್ಲಿ ಇಲ್ಲೇ ಇದೆಯಲ್ಲ 18+ ಗೈಸ್. 2 AM. ಡೇಟ್ ನೋಡ್ಕೊಳ್ಳಿ, 26th. ಓಕೆ, ಟಿಕೆಟ್ 2D ಬೇಡ, 2Dನ 56 ಒಬ್ರಿಗೆ. ಓಕೆ ಗೈಸ್, ಟಿಕೆಟ್ ಬುಕ್ ಆದ್ಮೇಲೆ ಸಿಗ್ತೀವಿ ರೀ. ಬುಕ್ಕಿಂಗ್ ಎಲ್ಲ ಮಾಡಿದಾದ್ಮೇಲೆ ಪೇಮೆಂಟ್ ಕೇಳುತ್ತೆ. ಓಕೆ ಗೈಸ್, ಅಲ್ಲಿ ಕಾರ್ಡ್ ಹಾಕ್ಬೇಕು. ಆಮೇಲೆ ಪಿನ್ ಕೇಳುತ್ತೆ, ಪಿನ್ ಹಾಕ್ಬೇಕು ಅಷ್ಟೇ. ಆದ್ರೂ ನಿಮಗ್ ಧೈರ್ಯ ಜಾಸ್ತಿ ಅಪ್ಪ. ನಮ್ ಸುಮ್ಮನೆ ಹೇಳ್ದೆ ಅಲ್ಲಿ ಹಾಕ್ಬೋದೇನೋ ಅಂತ ಹಾಕ್ಬಿಟ್ಟಿದ್ದಾರೆ. ಗೈಸ್ ಇವಾಗ ಟೈಮ್ ಅಂದ್ರೆ 11:30. 2 o'clockಗೆ ಶೋ ಇರೋದು. ಸೊ 2 o'clock ವರ್ಗೂ ನನ್ಗೆ ಇಲ್ಲಿ ಮಾಲ್ ಎಕ್ಸ್ಪ್ಲೋರ್ ಮಾಡೋಣ ಅದು ಇದು ಇಂಟ್ರೆಸ್ಟೇ ಇಲ್ಲ ಗೈಸ್. ಸೊ ಹಾಗಾಗಿ ಇಲ್ಲಿ ಫುಡ್ ಕೋರ್ಟ್ ಇದೆ. ಓಕೆನಾ? ಅಲ್ಲಿ ವೈಫೈ ಇದೆ. ಸೊ ಹೋಗಿ ಇವಾಗ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬಿಡೋದು ಅಷ್ಟೇ. ಅಷ್ಟ್ರಲ್ಲಿ ಆರಾಮಾಗಿ 2 o'clock ಆಗೋಗುತ್ತೆ. ಆಮೇಲೆ ಮೂವಿ ನೋಡೋಣ. ಒಂಥರ ಫೀಲ್ ಆಗ್ತಾ ಇದೆ. ಅಂದ್ರೆ ಇವಾಗ ನಾವು ನಮ್ ಬೆಂಗಳೂರಲ್ಲಿ ಕನ್ನಡ ಮೂವಿ ಏನೋ ರಿಲೀಸ್ ಆದಾಗ ನಾವು ನಮ್ಗೇನ್ ಫೀಲೇ ಆಗಲ್ಲ. ನೀವು ಹೋಗ್ತೀವಿ, ನೋಡ್ತೀವಿ, ಚೆನ್ನಾಗಿದೆ ಅಂತೀವಿ, ಇಲ್ಲಾಂದ್ರೆ ಬರ್ತೀವಿ ಅಷ್ಟೇ. ಬಟ್ ದುಬೈಯಲ್ಲಿ ಕನ್ನಡ ಮೂವಿ ನೋಡ್ತಾ ಇರೋದು ಒಂಥರ ಖುಷಿ ಅನ್ಸ್ತಾ ಇದೆ. ಆಕ್ಚುಲಿ ನಾವು ಬೇರೆ ಮಾಲಿಗೆ ಹೋಗ್ಬೇಕಿತ್ತು. ಓಕೆನಾ? ಬುರ್ಜ್ ಮಾಲ್ ಅಂತ ಇದೆ. ಅಲ್ಲಿ ಲೈಕ್ ವಿವರ್ ಇನ್ ಶಾಕ್. ಸರಿ ನೋಡೋಣ, ಬುಕ್ ಮಾಡೋಣ ಅಂತ ತೆಗ್ದಾಗ ನಿನ್ನೆ ರಾತ್ರಿನೇ ಬುಕ್ ಮಾಡ್ಬೇಕಿತ್ತು. ಸೊ ಚೆಕ್ ಮಾಡಿದಾಗ ಜಸ್ಟ್ ಒಂದ್ 5-6 ಸೀಟ್ ಬ್ಯಾಲೆನ್ಸ್ ಇತ್ತು ಅಷ್ಟೇ. ಇನ್ ಎಲ್ಲಾನು ಫಿಲ್ ಆಗಿತ್ತು. ನಾನಂತೂ ಇಲ್ಲ, ಅಲ್ಲಿಗೆ ಹೋಗ್ಬೇಕು, ಲೈಕ್ ಎಲ್ಲ ಕನ್ನಡದವ್ರು ಇರ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ನಮ್ಗೆ ಇವಾಗ ಸದ್ಯಕ್ಕೆ ಇಲ್ಲಿ ಹತ್ರ ಇದೆ. ಸೊ ಹಾಗಾಗಿ ಇಲ್ಲಿ ಬಂದಿದೀವಿ. ಬುರ್ಜ್ ಮಾಲ್ ಹೋಗಿದ್ರೆ ಸಖತ್ತಾಗಿತ್ತಲ್ವಾ? ಅಂದ್ರೆ
ಫುಲ್ ಇತ್ತಲ್ಲ, ಜಸ್ಟ್ ಒಂದ್ 5-6 ಸೀಟ್ ಬ್ಯಾಲೆನ್ಸ್ ಇತ್ತು ಅಷ್ಟೇ. ಯಾ ನೋಡೋಣ, ಇಲ್ಲಿನೂ ಇರ್ತಾರೆ ಅಲ್ಲ ಜನ, ಇಲ್ಲ ಅಷ್ಟಿಲ್ಲ, ಬಟ್ ಓಕೆ ಓಕೆ. ಮೇಬಿ ಇನ್ನೂ ಆಲ್ಮೋಸ್ಟ್ 2.5 hours ಇದೆ. ಇಲ್ಲ ಏನ್ ಗೊತ್ತಾ, ಇದು ವೀಕ್ ಡೇ, ಒಂದು ಮಾಡ್ಕೊಂಡು ಬರೋ ತರ ಇಷ್ಟೊತ್ತಿಗೆ ಮಾಡ್ಬಿಡ್ತಾರೆ, ಯಾರು ಇಲ್ಲಿ ಬಂದೆಲ್ಲ ಯಾರು ತಗೋತಾರೆ. ಓಕೆ ಗೈಸ್, ಇವಾಗ ಫುಡ್ ಕೋರ್ಟ್ ಅಲ್ಲಿ ಏನು ತಗೊಳ್ದಿರ ಸುಮ್ನೆ ಹಂಗೆ ಹೋಗಿರಲ್ಲ. ಓಕೆ, ಫೋಟೋಸ್ ತಗೊಂಡಿದೀವಿ. ಇವಾಗ ಏನ್ ಮಾಡೋದು? 2 o'clock ವರ್ಗು ಕುತ್ಕೊಂಡಿರೋದಷ್ಟೇ. ಕುತ್ಕೊಂಡಿರೋದಾ? ಅಲ್ಲಿ ಸೋಫಾ ಇದೆಯಲ್ಲ. ಏನೋ ಮಾಡೋಣ. ಗೈಸ್ ನೋಡಿ ನಮ್ಮ ಟಿಕೆಟ್ಸ್ ನಾವೇ ತಗೋಬಹುದು, ಮಸ್ತ್ ಅಲ್ಲ ಗೈಸ್. ಇವಾಗ ಟೈಮ್ ಎಷ್ಟು ಗೊತ್ತಾ? ಇದು ಆಫ್ ಮಾಡಿ ಕೊಡಿ ಇಲ್ಲಿ. 12:30 ಇನ್ ಇಂಡಿಯಾ, 2 ಗಂಟೆ ಇನ್, ಅಯ್ಯೋ ಸಾರಿ 12:30 ಇನ್ ದುಬೈ, 2 ಗಂಟೆ ಇನ್ ಇಂಡಿಯಾ. ನಿದ್ದೆ ಬರ್ತಾ ಇದ್ಯಾ? ಯಾಕೆ ಬರ್ತಾ ಇಲ್ಲ? ಮೂವಿ ನೋಡ್ಬೇಕಲ್ಲ ಅದಕ್ಕೆ. ನನ್ಗೂ ನಿದ್ದೆ ಬರ್ತಾ ಇಲ್ಲ ಗೈಸ್, ನಿಜ ಹೇಳ್ಬೇಕು ಅಂತಂದ್ರೆ. ಆಕ್ಚುಲಿ ನಾವು ಬೋಟಿಂಗಿಗೆ ಹೋಗಿದ್ವಲ್ಲ, ಅದಕ್ಕಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ನಂಗೆ ಮೂವಿ ನೋಡೋದ್ರ ಮೇಲೆ ಇದೆ. ಅಂಡ್ ಯಾ 12:30, ಇನ್ನೂ 1.5 ಗಂಟೆ ಕಾಯ್ಬೇಕು. ಇಲ್ಲೆಲ್ಲ ಮೂವಿ ಕರೆಕ್ಟ್ ಟೈಮಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೇನೋ ಅಲ್ವಾ? ಅಂದ್ರೆ ಆಡ್ಸ್ ಗೀಡ್ಸ್ ಹಾಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ ಮಾಲ್ ಅಲ್ಲಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತ, ಅದಕ್ಕೆ ಇಲ್ಲೆಲ್ಲ ನೀಟಾಗಿರುತ್ತೆ. ಒಂದೇ ಒಂದು ಪ್ಲಾಸ್ಟಿಕ್ ಕವರ್ ಕಾಣಲ್ಲ ನಿಮ್ಗೆ ರೋಡಲ್ಲಿ, ಎಲ್ಲೂ ಕಾಣಲ್ಲ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ. ನೋಡಿ ಫುಡ್ ಕೋರ್ಟ್ ಫುಲ್ ಖಾಲಿ. 3 ಗಂಟೆಲಿ ಹೆಂಗ್ ಕಾಣುತ್ತೆ ಗೊತ್ತಾ? ಹಿಂಗ್ ಕಾಣುತ್ತೆ. ನೋಡಿ ಅಂಗಡಿಗಳೆಲ್ಲ ಲಾಸ್ಟ್ ಕ್ಲೀನಿಂಗ್ ಮಾಡ್ತಾ ಇರ್ತಾರ ಅಥವಾ ನಾಳೆಗೆ ರೆಡಿ ಮಾಡ್ಕೋತಾ ಇರ್ತಾರ. However you think. However, I think no, it's not like that. ನಾಳೆಗೆ ರೆಡಿ ಮಾಡ್ಕೋತಾ ಇರ್ತಾರೆ. ನೈಟ್ ಶಿಫ್ಟ್ ಅವ್ರು ಬಂದು ನಾಳೆಗೆ ಪ್ರಿಪರೇಷನ್ಸ್ ನಡೀತಾ ಇರುತ್ತೆ. ಯಾರು ಇಲ್ಲ ಗೈಸ್. ಸೊ ಟೈಮ್ ಎಷ್ಟು ಇವಾಗ? ಇಂಡಿಯಾದಲ್ಲಿ 3 ಗಂಟೆ, ದುಬೈಯಲ್ಲಿ 1:30, ಮಿಡ್ನೈಟ್. 1:30, ಇನ್ನೊಂದು half an hour. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಒಂದು ಮೂವಿ ಮಿಡ್ನೈಟ್ ಅಲ್ಲಿ, ಅದು 2 o'clock ವರ್ಗೂ ನೋಡಿದೀನಿ. 2 o'clock ಇಂದ ಮಾರ್ನಿಂಗ್ ವರ್ಗೂ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು. ಹೌದು, ನಾವಿದು ಯಾವ್ದದು ಸಪ್ತಸಾಗರದ ಆಚೆಗೆ ಮಿಡ್ನೈಟ್, ಐ ಮೀನ್ 10:30 ಶೋಗೆ ಹೋಗಿ 1 o'clock ಬಂದಿದ್ವಿ. ಬಟ್ ಇದು 2 o'clock ಹೋಗಿ ಬೆಳಗ್ಗೆ. ಅದು ಅಲ್ದಿರ ನಾವಿವತ್ ಮನೆ ಬಿಟ್ಟಿದೆ ಎಷ್ಟೊತ್ತಿಗೆ ಹೇಳಿ? 6 ಮನೆ ಬಿಟ್ಬಿಟ್ಟಿದ್ವಿ ಗೈಸ್ ನಾವು. ಇನ್ನು ನಾಳೆ ಬೆಳಗ್ಗೆ 6 ಮನೆಗೆ ಹೋಗೋದು. ಅಂದ್ರೆ ಎಷ್ಟು ಅವರ್ಸ್? 12 hours ಗೈಸ್. ಅಲ್ಲಿ ನೋಡಿ ನನ್ನ ಹಸ್ಬೆಂಡ್, ಅವರೆಲ್ಲಿ ಗೊತ್ತಾ ಹೋಗ್ತಾ ಇರೋದು? ಆಕ್ಚುಲಿ ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಕೇಳಿದ್ರು ಪಾಪ್ಕಾರ್ನ್ ಅಥವಾ ಏನಾದ್ರು ಸ್ನಾಕ್ಸ್ ಬೇಕಾ ಅಂತ. ನಾನು ಹೇಳಿದೆ ಬೇಡ ಬಿಕಾಸ್ ಬೋಟಿಂಗ್ ಅಲ್ಲೇ ನಮ್ಗೆ ಡಿನ್ನರ್ ಇತ್ತು. ಓಕೆನಾ, ಐ ಮೀನ್ ಪ್ಯಾಕೇಜ್ ಅಲ್ಲಿ ಇತ್ತು ಅದು. ಸೊ ಹಾಗಾಗಿ ಏನು ಬೇಡ, ತಿಂದಿರ್ತೀವಲ್ಲ ಅಂತ ಹೇಳ್ದೆ. ಬಟ್ ಬೋಟಿಂಗ್ ಅಲ್ಲಿ ಲೈಕ್ ನಂಗೆ ಊಟ ಏನು ಅಷ್ಟು ಸ್ಯಾಟಿಸ್ಫೈ ಆಗ್ಲಿಲ್ಲ, ನನ್ ತಿನ್ನೋದಕ್ಕೂ ಆಗ್ಲಿಲ್ಲ. ಸೊ ಹಾಗಾಗಿ ಇವಾಗ ನಂಗೆ ಭಯ ಆಗೋದಿಕ್ ಸ್ಟಾರ್ಟ್ ಆಗ್ತಿದೆ. ಬಿಕಾಸ್ ಇವಾಗ ಟೈಮ್ ಆಗ್ತಾ ಹೊಟ್ಟೆ ಹಸಿತಾ ಇದೆಯೋ ಅಥವಾ ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಹಾಗಾಗಿ ಏನು ಮಾಡೋದಿಕ್ಕಾಗಲ್ಲ, ಪಾಪ್ಕಾರ್ನ್ ಆರ್ಡರ್ ಮಾಡ್ಬಿಟ್ಟು ಬನ್ನಿ ಅಂತ ಹೇಳ್ದೆ. ಸೊ ಹಾಗಾಗಿ ಹೋಗಿದ್ದಾರೆ. ಅಂಡ್ ಒಂದು ಪಾಪ್ಕಾರ್ನ್ ಇಲ್ಲಿ ಎಷ್ಟಿರುತ್ತೆ ಅಂತ ಅಂದ್ರೆ 600 ರೂಪಾಯಿ ಇರ್ಬೋದು. PVR ಅಲ್ಲೂ ಆಲ್ಮೋಸ್ಟ್ ಲಾರ್ಜ್ ತಗೊಂಡ್ರೆ ಅಷ್ಟೇ ಇರುತ್ತೆ ಅನ್ಸುತ್ತೆ. ಬರೀ ಏನು ಇವರು ರಿಟರ್ನ್ ಬರ್ತಾ ಇದಾರೆ, ಯಾಕೆ ಕೇಳೋಣ. ನನ್ ಪ್ರಕಾರ ಏನು ಫುಲ್ ಸ್ಮೈಲ್ ಅಲ್ಲಿ ಬರ್ತಾ ಇದಾರೆ? ಏನ್ರಿ ಅಂದ್ರೆ? ನಾವೇ ತಗೊಂಡು ಹೋಗ್ಬೇಕು. ಅಂದ್ರೆ ನಾವೇ ತಗೊಂಡ್ ಹೋಗ್ಬೇಕು, ತಂದ್ಕೊಡಲ್ಲ. ಸೀಟ್ ಹತ್ಬೇಕು. ಹೌದಾ?
ಅದೇ ನಾನು ಹೇಳಿದ್ದು. ಇವ್ರು ಹೇಳಿದ್ರು ಗೈಸ್ ಆರ್ಡರ್ ಇಂಟರ್ವಲ್ ಆದ್ಮೇಲೆ ಹೇಳೋಣ ಅವ್ರಿಗೆ ತಂದ್ಕೊಡ್ತಾರೆ ಅಂತ. ಬಟ್ ಅದೇ ಕೆಲವೊಂದ್ ಇಂಡಿಯಾಲಿರೋ ಸಿಸ್ಟಮ್ ಇಲ್ಲಿರುತ್ತೆ ಅಥವಾ ಇಲ್ಲಿರೋ ಸಿಸ್ಟಮ್ ಇಂಡಿಯಾಲಿರುತ್ತೆ. ಕೆಲವೊಂದ್ ಇರುತ್ತೆ ಹೌದು, ಕೆಲವೊಂದ್ ಇರೋದಿಲ್ಲ. ಇವಾಗ ಏನ್ ನಾವು ಹೋಗ್ಬೇಕಾದ್ರೆ ತಗೊಂಡ್ ಹೋಗ್ಬೇಕಂತ. ಇಲ್ಲಾಂದ್ರೆ ಬಂದು ತಗೊಂಡು. ಇವಾಗ ಸ್ವಲ್ಪ ನಿದ್ದೆ ಎಳಿತಾ ಇದೆ ನನಗೆ. 1:30 ಆಗಿದೆ ಟೈಮು, ಮಧ್ಯರಾತ್ರಿ. ಅದು ಅಲ್ದಿರೋ ಕುತ್ಕೊಂಡಿದ್ದ ಜಾಗದಲ್ಲೇ ಕುತ್ಕೊಂಡಿರ್ಬೇಕಂದ್ರೆ ಬೋರ್ ಆಗ್ಬಿಡುತ್ತೆ. ಅಂಡ್ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಶೋ ಸ್ಟಾರ್ಟ್ ಆಗತ್ತೆ. ಹೋಗುವ. ಜನ ಏನೇನಕ್ಕೋ ನಿದ್ದೆ ಕೆಡ್ತಾರೆ ಗೈಸ್. ನಾವು ನೋಡಿದೀನಿ. ಅಯ್ಯೋ ದೇವ್ರೆ. ಹೋಟೆಲ್ಗೆ ಹೋಗ್ಬಿಟ್ಟು ವಾಪಸ್ ಬರೋಕ್ ಕಷ್ಟಕ್ಕೆ ನಾವಿಲ್ಲೇ ಇರೋದು. ಹೌದು, ನಮ್ ಹೋಟೆಲ್ ನಮ್ಗೆ 11 o'clock ಯಾಕ್ ಮುಗೀತು. 11 o'clock ಯಾಕ್ ಮುಗೀತು, ಓಕೆನಾ. ಅಲ್ಲಿಂದ ನಮ್ ಹೋಟೆಲ್ 1 hour ಹೋಗ್ಬೇಕು. ಸೊ 12 o'clock ಆಗುತ್ತೆ. ಮತ್ತೆ 1 hour ಬಿಟ್ಟು ಮತ್ತೆ ನಾವ್ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ 1 hour ಆಗುತ್ತೆ. 1 hour ನಾವು ಎಷ್ಟು ದುಡ್ಡು ಖರ್ಚಾಗ್ತಿತ್ತು? ಒಂದ್ 5,000 ಆಗ್ತಿತ್ತೇನೋ ಹೋಗಿ ಬಂದು ಮಾಡೋದಿಕ್ಕೆ. ಸೊ ಅದಕ್ಕೆ ಪ್ಲಾನ್ ಮಾಡಿ ಒಟ್ಟಿಗೆ ಇಲ್ಲಿಗೆ ಬಂದ್ಬಿಡೋಣ. 1 hour ಸುಮ್ನೆ ಯಾಕೆ ಡೈರೆಕ್ಟ್ ಇಲ್ಲಿಗೆ ಬಂದಿತ್ತು. ಗೈಸ್ ಇಲ್ಲಿ ನಮ್ಗೆ ಪಾಪ್ಕಾರ್ನ್ ಅವ್ರು ಒಳಗಡೆ ತಂದ್ಕೊಡಲ್ಲ. ಸೊ ನಾವೇ ಹೋಗಿ ತಗೋಬೇಕು. ಹಾಗಾಗಿ ಮೂವಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ತಗೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ಅಂತ. ನೋಡಿ ಇದು ಲಾರ್ಜ್ ಏನದು ಬೊಕೆ ಅಂತ ಬರ್ತಾ ಇದೆ ನನಗೆ. ಪಾಪ್ಕಾರ್ನ್ ಎಷ್ಟಿದೆ ಇಂಡಿಯನ್ ರುಪೀಸ್ ಅಲ್ಲಿ? 625 rupees. ಟಿಕೆಟ್ ಕೊಟ್ಬಿಟ್ಟು ಗುಹೆ ಒಳಗೆ ಹೋದಂಗಿದೆ ಥಿಯೇಟರಿಗೆ. ಇಲ್ಲಿ ನೋಡಿ ಯಪ್ಪ, ಎಷ್ಟು ದೂರ ನಡಿಬೇಕು ಗೈಸ್. ಯಾರಾದ್ರೂ ಇದಾರೆ ಗೈಸ್. ಇದು ಸ್ಕ್ರೀನ್ ಸ್ವಲ್ಪ ಜಾಸ್ತಿನೇ ಚಿಕ್ಕದಾಯ್ತು ಅಲ್ವಾ ಗೈಸ್? ಇವಾಗ ನಾವು ಮೂವಿ ಮುಗಿಸ್ಕೊಂಡು ಎಷ್ಟು ಇವಾಗ ಟೈಮು? 5:40 ಇಲ್ಲಿ. 5:40 ದುಬೈಲಿ 5:40 ಗೈಸ್. ಮೇ ಬಿ ಇಂಡಿಯಾಲಿ 7:30ನಾ 7:10 7:20 ಆಗಿರುತ್ತೆ. ಇಲ್ಲಿ 5:10. ಸೊ ಮೂವಿ 5:40 ಮೂವಿ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಮೂವಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಂಗೆ ಎಷ್ಟು ಆಕ್ಟಿಂಗು, ಡೈರೆಕ್ಷನ್ನು ಮತ್ತೆ ಎಡಿಟಿಂಗ್, DOP ಎಲ್ಲಾನು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಷ್ಟು ಆಕ್ಟಿಂಗ್ ಈ ಮೂವಿ ನೋಡಿರೋ ತರ, ಐ ಮೀನ್ ಮುಂಚೆ ಯಾವತ್ತೂ ಅವ್ರು ಈ ತರ ಆಕ್ಟಿಂಗ್ ನಾನು ನೋಡೇ ಇಲ್ಲ. ದಿಸ್ ಇಸ್ ಲೈಕ್ ಆ ತರ ಆಕ್ಟಿಂಗ್ ಇದೆ. ಆದ್ರೆ ಸ್ಟೋರಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಹಾಫ್ ನಮಗೆ ಏನು ಅರ್ಥ ಆಗ್ಲಿಲ್ಲ. ಅಂದ್ರೆ ಈ ಮೂವಿಲಿ ಗೈಸ್ ಎಷ್ಟೊಂದ್ ಜನ ಸಾಯ್ತಾರೆ ಆಯ್ತಾ, ಬಟ್ ಯಾಕೆ ಸಾಯಿಸ್ತಾರೆ ಏನು ನಂಗೆ ಗೊತ್ತಾಗ್ಲಿಲ್ಲ. ಸೊ ಫಸ್ಟ್ ಹಾಫ್. ಸೆಕೆಂಡ್ ಹಾಫಲ್ಲಿ ನಿಮ್ಗೆ ಗೊತ್ತಾಗತ್ತೆ ಈ ಮೂವಿ ಒಂದು ಫೇರಿ ಟೇಲ್ ಅಂತ ಯಾಕೆ ಇಟ್ಟಿದ್ದಾರೆ ಆ ಥರದ್ದೆಲ್ಲ. ಸೊ ನಿಮ್ಗೆ ಐಡಿಯಾ ಬರುತ್ತೆ ಮೂವಿ. ಸೊ ದಯವಿಟ್ಟು ಹೋಗಿ ಥಿಯೇಟರಲ್ಲೇ ನೋಡಿ ಮೂವಿನ. ಆ್ಯಂಡ್ ಯಶ್ ಅವರು ಅವ್ರ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ದಯವಿಟ್ಟು ಯಾರೂ ವಿಡಿಯೋಸ್ ಮಾಡಿ ಸೋಷಲ್ ಮೀಡಿಯಾಲಿ ವೈರಲ್ ಮಾಡಿಬಿಡಿ. ಎಲ್ಲರೂ ಥಿಯೇಟರ್ಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಲಿ ವಿಜುವಲ್ಸ್ನ, ಹಾಳು ಮಾಡಬೇಡಿ ಮೂವಿನ ಅಂತ. ಸೊ ಐ ರೆಸ್ಪೆಕ್ಟ್ ಇಟ್. ಹಾಗಾಗಿ ನಾನು ಒಂದು ವಿಡಿಯೋನೂ ನಾನು ಮಾಡಿಲ್ಲ ಆ್ಯಂಡ್ ಯಾವುದೂ ನಾನು ಸೋಷಲ್ ಮೀಡಿಯಾಲು ಹಾಕೋದಿಲ್ಲ. ಸೊ ಯಾ, ನನ್ನ ರಿವ್ಯೂ ಮೂವಿ ಬಗ್ಗೆ ಇಷ್ಟೇ. ಆಫ್ಕೋರ್ಸ್ ನಮ್ಮ ಕನ್ನಡ ಮೂವಿನ ಥಿಯೇಟರ್ಗೆ ಬಂದು ನೋಡಬೇಕು, ಚೆನ್ನಾಗಿದೆ. ಆ್ಯಂಡ್ ಇದು ನನ್ನ ರಿವ್ಯೂ. ಸೊ ಇವಾಗ ಇವರ ರಿವ್ಯೂನ ಕೇಳೋಣ. ಇರಿ, ಎಸ್ಕಲೇಟರ್ಸ್ ಇಳಿದು ಬಿಡ್ತೀವಿ. ಓಕೆ, ಇಲ್ಲ ನಿಂತ್ಕೊಂಡು ನಿಮ್ಮ ರಿವ್ಯೂನ ಹೇಳಿ. ಇಫ್ ಯು ಕ್ಯಾನ್ ಡ್ರೀಮ್ ಯು ಕ್ಯಾನ್ ಡೂ ಇಟ್. ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಹೇಳಿ. ಮೂವಿ ಚೆನ್ನಾಗಿತ್ತು. ಜೋರಾಗಿ ಮಾತಾಡಿ. ಮೂವಿ ತುಂಬಾನೇ ಚೆನ್ನಾಗಿತ್ತು. ಲೈಕ್ ಅದು ಒಂದು ಮೆನ್ಷನ್ ಮಾಡಿದಾರ ಫಾರ್ ಗ್ರೋನ್ ಅಪ್ಸ್ ಓನ್ಲಿ ಅಂದ್ಬಿಟ್ಟು ಅದಕ್ಕೆ ಮ್ಯಾಚ್ ಆಗಂಗಿದೆ. ಮೂವಿ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ
ಕಂಪ್ಲೀಟ್ ಮೂವಿ ನೋಡಬೇಕು, ಅವಾಗ ಕರೆಕ್ಟ್ ಅರ್ಥ ಆಗುತ್ತೆ. ಹೌದು, ಫಸ್ಟ್ ಹಾಫ್ ನೋಡ್ಬಿಟ್ಟು ತುಂಬಾ ಜನ ಜಡ್ಜ್ ಮಾಡ್ಬಿಟ್ರು ಅಲ್ವಾ. ಬಟ್ ನನಗೆ ಪರ್ಸನಲ್ ಒಪಿನಿಯನ್ ಇದು, ನಂಗೆ ವೈಲೆನ್ಸ್ ಅಂದ್ರೆ ಅಷ್ಟಕ್ಕೆ ಅಷ್ಟೇ. ಬಟ್ ಮೂವಿ ಸ್ಟಾರ್ಟ್ ಆದಾಗ್ಲಿಂದ ಎಂಡಿಂಗ್ ವರ್ಗೂನು ವೈಲೆನ್ಸ್ ಇದೆ. ಸೊ ಓಕೆ ಗೈಸ್, ಇಷ್ಟೇ. ಇದು ನಮ್ಮ ಒಪಿನಿಯನ್ನು, ಓಕೆನಾ. ಇವಾಗ ಕೆಲವೊಬ್ರಿಗೆ ಮೂವಿ ಸಕ್ಕತ್ತಾಗಿದೆ ಅಂತ ಅನ್ಸ್ಬೋದು, ಕೆಲವೊಬ್ರಿಗೆ ಆವ್ರೇಜ್ ಅನ್ಸ್ಬೋದು, ಕೆಲವೊಬ್ರಿಗೆ ಇಟ್ಸ್ ನಾಟ್ ಗುಡ್ ಅಂತ ಅನ್ಸ್ಬೋದು. ಸೊ ಅವ್ರವ್ರದ್ದೇ ಆದಂಥ ಒಪಿನಿಯನ್ಸ್ ಇರುತ್ತೆ. ಇದು ನಮ್ಮ ಒಪಿನಿಯನ್, ಓಕೆನಾ. ಮೂವಿ ನೋಡಿದ್ಮೇಲೆ ನನ್ನ ಒಪಿನಿಯನ್ನು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಯಪ್ಪ ದೇವ್ರೆ, ಮೆಗ್ನೋಲಿಯಾ ಬೇಕ್ರಿ ಇದೆ ನೋಡಿ ಇಲ್ಲಿ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ. ಇವಾಗ ಹೋಗಿ ಮಲ್ಕೋಬೇಕು, ಬೆಳಕಾಗ್ಬಿಟ್ಟಿದೆ. ದೇವ್ರೆ, ಶಿವರಾತ್ರಿ ಇದ್ದಾಗ ಈ ಥರ ಬಂದ್ಬಿಡ್ಬೇಕು ನೋಡಿ, ಜಾಗರಣೆ ಆರಾಮಾಗಿ ಆಗ್ಬಿಡುತ್ತೆ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಬಾಯ್, ಲಾಟ್ಸ್ ಆಫ್ ಲವ್ ಗೈಸ್.